ನೀರಿನ ಈ ಕಲ್ಲೆ ಬದಲಾಯಿಸುವ ಹೆಬ್ಬಂಜಗಳಾಗಿ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ನನಗೆ ಒಂದು ಪ್ರಶ್ನೆ ಮೂಡಿತು. ಮಾನ್ಯರಾದ ಡಾಕ್ಟರ್ ಕಲೀಕರವರು ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನನ್ನನ್ನು ಅಥವಾ ನನ್ನ ಚಿಂತನೆಗಳನ್ನು ಅಥವಾ ನನ್ನ ಕೆಲವು ಗಮನಗಳನ್ನು ಅಥವಾ ನನ್ನ ವಿಶಿಷ್ಟಗಳನ್ನು ನನ್ನನ್ನು ಏನನ್ನು ಗುರುತಿಸುವ ಅನ್ನೋದೇ ನನಗೆ ಪ್ರಶ್ನೆ ಇತ್ತು. ಮೇಡಮ್ ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಮೇಡಮ್ ನನ್ನಂಥವ್ರಿಗೆ ನಿಮ್ಮಂಥವ್ರು ಗುರುತಿಸಿ ಒಂದು ಅವಕಾಶ ಮಾಡ್ತಾ ಇದ್ದೀವಿ ಅನ್ನೋದೇ ನನಗೊಂದು ದೊಡ್ಡ ಗೌರವದ ಸಂಕೇತ. ಮತ್ತು ನನ್ನನ್ನು ವೇದಿಕೆಗೆ ಆಹ್ವಾನ ಮಾಡಿ ನನ್ನಲ್ಲಿ ಒಂದು ಸ್ಥೈರ್ಯವನ್ನು ತುಂಬಿದ್ದೀನಿ ಅನ್ನೋ ನಿಮ್ಮಂಥ ದೊಡ್ಡತನಕ್ಕೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳಿ ಮೊದಲಿಗೆ ಹೀಗೆ ಎಲ್ಲ ಹಿರಿಯ ಗಣ್ಯರು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ರು ಜನಪದದಲ್ಲಿ. ಆದರೆ ನನ್ನಲ್ಲಿ ಕಾಡುವಂಥ ವಿಷಯ ಅಂತಂದರೆ ಈ ಜಗತ್ತನ್ನು ನಾವು ಗಮನಿಸುತ್ತಾ ಹೋಗ್ತೀವಿ ಅಂತಂದ್ರೆ ಎರಡು ವಿಷಯಗಳನ್ನು ನಾವು ನೋಡ್ತೇವೆ. ಒಂದು, ಜಗತ್ತಿನಲ್ಲಿ ಪುರಾವಣಿಗೆ ಪದ್ಧತಿಯ ಬಗ್ಗೆ ನಾವು ಆಲೋಚನೆ ಮಾಡೋದಾದರೆ ನನ್ನ ದೇಶದಲ್ಲಿ 3 ವಿಭಿನ್ನವಾದಂಥ ಸಮಸ್ಯೆಗಳನ್ನು ನಾವು ಎದುರು ನೋಡ್ತೀವಿ. ಒಂದು ವಿಷಯ ಏನಂತಂದರೆ ಮಹಿಳೆಯರನ್ನು ಅತಿ ಹೆಚ್ಚು ಶೋಷಣೆ ಮಾಡುವಂಥ ದೇಶ ಅಂತಂದರೆ ಭಾರತ ದೇಶ. ಅನಕ್ಷರತೆಯನ್ನು ಅತಿ ಹೆಚ್ಚು ತಾಂಡವಾಡಿದಂಥ ದೇಶ ಯಾವುದು ಅಂತಂದರೆ ಭಾರತ ದೇಶ. ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದಂಥ ದೇಶ ಯಾವುದು ಅಂತಂದರೆ ಭಾರತ ದೇಶ. ಇಂಥ ಸಾವಿರಾರು ವರ್ಷಗಳಲ್ಲಿ ತುಳಿತಕ್ಕೊಳಗಾಗಿ ಬಂದಂತಹ ನಮ್ಮ ದೇಶದ ಮಹಿಳೆಯರಲ್ಲಿ ಅನೇಕ ಮಹಿಳೆಯರು ಇಂಥ ಸಮಸ್ಯೆಗಳನ್ನು ಮೀರಿ ಬೆಳೆದಂಥದ್ದನ್ನು ನಾನು ನೋಡಿದ್ದೀನಿ. ಅದರಲ್ಲಿ ಅಕ್ಕ ಮಹಾದೇವಿ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಆತಿ ಬೇಗರವರಾಗಿರ್ಬೋದು, ಇಂಥ ಮಹಾನ್ ಮಹಿಳೆಯರ ಸಾಧನೆಗೆ ನಾನು ಗಮನಿಸ್ತಾ ಹೋದಂಥದ್ದು ಏನಪ್ಪ ಅಂತಂದರೆ ಸಾವಿರಾರು ಸಮಸ್ಯೆಗಳ ನಡುವೆ ಅಘೋರವಾದಂಥ ಪದ್ಧತಿಗಳ ನಡುವೆ ಸಿಡಿಗೆದ್ದು ನಿಂತಹ ಮಹಿಳೆಯರನ್ನ ನಾನು ನೋಡಿದಾಗ ನಾನು ಗಮನಿಸಿದಂಥದ್ದು ಮಾನ್ಯರಾದ ಡಾಕ್ಟರ್ ಕಲೀಕರ್ ಅವರು. ಯಾಕೆಂತಂದರೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅವರು ಮೆಟ್ಟಿ ನಿಲ್ತಾ ಇದ್ದಾರೆ ಅನ್ನೋದನ್ನು ನಾನು ಬಹಳ ಮನಸ್ಸಿನಲ್ಲಿ ನಾನು ಸಂತೋಷದಿಂದ ನಾನು ಮನಸ್ಸಿನಲ್ಲೇ ಇಟ್ಕೊಂಡಾಗ್ತೇನೆ. ಆದರೆ ನನ್ನಲ್ಲಿ ಏನಪ್ಪ ಅಂತಂದರೆ ಈ ಶಿಕ್ಷಣ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇಷ್ಟೊಂದು ರಾಜಕೀಯದ ಹುನ್ನಾರಗಳು ಅಡಗಿದೆ ಅಂತ ಅನ್ನೋದನ್ನ ಮಾನ್ಯರು ಹೇಳಿದಾಗಲೇ ನಾನು ಅರ್ಥ ಆಗಿಕೊಂಡೆ. ಆದರೆ ನಾನು ಕೆಲವು ವಿಷಯಗಳನ್ನು ಹೇಳೋದಕ್ಕೆ ನಾನು ಮುಕ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಇದು ಮೊದಲನೇ ವೇದಿಕೆ ಸ್ವಲ್ಪ ಮುಜುಗರಾಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ರಾಜಕೀಯ ವ್ಯವಸ್ಥೆಗಳು ಎಷ್ಟೇ ಸಮಸ್ಯೆಗಳು ಬಂತು ಅಂತಂದ್ರೂ ಕೂಡ ನಾನು ಮಾನ್ಯರ ಜೊತೆ ನಾನು ಇರ್ತೀನಿ ಅನ್ನೋದನ್ನು ನಾನು ಹೇಳ್ತೇನೆ. ಹಾಗೂ ನಾನು ಒಂದು ಕವನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಚಲಿಸದ ಮೋಡಗಳೇ, ಸತ್ತ ಮಳೆ ಹನಿಗಳೇ, ಯಾಕಿನ್ನೂ ಅಸ್ಪೃಶ್ಯತೆಯನ್ನು ತೊಳೆಯಲಿಲ್ಲ? ಜಗ ಬೆಳಗುವ ಸೂರ್ಯನೇ, ಬೆಳದಿಂಗಳ ಶಶಿಗೆ, ಯಾಕಿನ್ನೂ ನನ್ನವರ ಬದುಕಿಗೆ ಬೆಳಕಾಗಲಿಲ್ಲ? ನಿಂತ ಗಿಡ ಮರಗಳೇ, ಮೂಕ ಪ್ರಾಣಿ ಪಕ್ಷಿಗಳೇ, ಯಾಕಿನ್ನೂ ಅಪಮಾನಗಳನ್ನು ಓಡಿಸಲಿಲ್ಲ? ಶ್ರೀಗಂಧವೇ ಬಳ್ಳಿಗೆ, ಯಾಕಿನ್ನೂ ನನ್ನವರ ಬದುಕಿಗೆ ಮಕರಂದವಿಲ್ಲ? ಉಳಿತಿರುವ ಬೆಟ್ಟ ಗುಡ್ಡಗಳೇ, ಮುಗಿದು ಮುಟ್ಟಿರುವ ಶಿಖರಗಳೇ, ಯಾಕಿನ್ನೂ ಅಸಮಾನತೆಯನ್ನು ನೂಕಲಿಲ್ಲ? ನೀಲಿ ಆಗಸವೇ, ಉರುಳುವ ನಕ್ಷತ್ರಗಳೇ, ಯಾಕಿನ್ನೂ ನನ್ನವರ ಬದುಕಿಗೆ ಪ್ರವೇಶವಿಲ್ಲ? ಕ್ರಿಮಿ ಕೀಟಗಳೇ, ವಿಷ ಸರ್ಪಗಳೇ, ಯಾಕಿನ್ನೂ ಅನಕ್ಷರತೆಯನ್ನು ಕಚ್ಚಲಿಲ್ಲ? ಕತ್ತಿ ಗುಡಾಣಿಗಳೇ, ಕಕ್ಕ ಬಂದೂಕುಗಳೇ, ಯಾಕಿನ್ನೂ ನನ್ನವರ ಬದುಕಿಗೆ ರಕ್ಷಣೆ ಇಲ್ಲ? ಹರಿದಾಡುವ ಲೇಖನಿಗಳೇ, ದೃಶ್ಯ ಮಾಧ್ಯಮಗಳೇ, ಯಾಕಿನ್ನೂ ನೀನನ್ನು ತಲುಪುತ್ತಿಲ್ಲ? ಮೋಸದ ತುದಿಗಳೇ, ಹಿಂಸಿಸುವ ಗ್ರಂಥಗಳೇ, ಮೌನದಿ ಕೂರುವ ಮಕ್ಕಳು ನನ್ನಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ